हुबली में हुई सनसनीखेज लूट कांड का पुलिस ने पर्दाफाश कर दिया है। 5-6 लोगों के गैंग द्वारा गोल्ड डीलर से 2 किलो 942 ग्राम सोना और 2 लाख रुपए कैश लूटने के मामले में 4 आरोपियों को गिरफ्तार किया गया है। शहर के पुराने बस स्टैंड के सामने आरोपियों ने खुद को विभिन्न जांच एजेंसियों का अधिकारी बताकर गोल्ड डीलर को धमकाया और जबरन अपनी गाड़ी में बैठा लिया। बेलगाम की ओर जाते समय उन्होंने बीच सड़क पर गाड़ी रोकी और सोने के गहनों समेत नकदी लूटकर फरार हो गए। यह मामला हुबली के सब अर्बन पुलिस स्टेशन में दर्ज किया गया था, जहां सीसीबी को सौंपने जाने के बाद टीम ने सुरागों के आधार पर उत्तर प्रदेश के घोरकापुरा शहर में छापेमारी कर 4 आरोपियों को गिरफ्तार किया। बाकी आरोपी अब भी फरार हैं और उनकी तलाश जारी है। गिरफ्तार आरोपियों ने पुलिस से 56.26 ग्राम सोना, जिसकी कीमत करीब 6.5 लाख से अधिक रुपए बताई जा रही है, 60,000 रुपए नगद और 7 मोबाइल फोन बरामद किए हैं। पुलिस का कहना है कि गिरोह राज्य के बाहर का है और पूरे नेटवर्क की पड़ताल तेज कर दी गई है। ತಿಂಗಳು 19ನೇ ತಾರೀಕು ಡೇ ಲೈಟಲ್ಲೇ ಒಬ್ಬ ಕೇರಳ ಮೂಲದ ವ್ಯಾಪಾರಿ ರೇಣುಕಾ ಲಾಡ್ಜಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅಯೋಧ್ಯ ಹೋಟೆಲ್ ಅಂದರೆ ಓಲ್ಡ್ ಬಸ್ ಸ್ಟ್ಯಾಂಡ್ ಏನಿದೆ ಅದರ ಎದುರಿಗೆ ಒಂದು ಎರ್ಟಿಗಾ ಕಾರಲ್ಲಿ ಬಂದಂಥ ಕೆಲ 3-4 ಅಪರಿಚಿತ ವ್ಯಕ್ತಿಗಳು ನಾವು ಇ ಡಿ ಅಫಿಷಿಯಲ್ಸ್ ಇದ್ದೀವಿ ಅಂತ ಹೇಳಿಬಿಟ್ಟು ಒಂದು ಐ ಡಿ ಕಾರ್ಡನ್ನು ತೋರಿಸಿ ಆ ವ್ಯಕ್ತಿನ ಗಾಡೀಲಿ ಕುಂಡ್ರಿಸ್ಕೊಂಡು ನಂತರ ಮುಂದುವರೆದು ಬೆಳಗಾಂ ರೂಟಲ್ಲಿ ಇಳಿಸೋಗಿದ್ದಂಥ ಒಂದು ಘಟನೆ ನಡೆದಿತ್ತು. ಮತ್ತು ಅವನ ಹತ್ರ ಇದ್ದಂತಹ ಸುಮಾರು ಫಿರ್ಯಾದು ಹೇಳೋದ್ರ ಪ್ರಕಾರ ಅಂದರೆ ಕಂಪ್ಲೇಂಟ್ ವರ್ಷನ್ ಪ್ರಕಾರ ಸುಮಾರು 3 kg ಗೋಲ್ಡ್ ಇತ್ತು ಅಂತ ಹೇಳಿದರು. ಈ ಒಂದು ಇಂಪರ್ಸನೇಷನ್ನು, ಚೀಟಿಂಗು ಮತ್ತು ಈ ಥರ ಚಿನ್ನವನ್ನು ದೋಚುವಂಥ ಕೆಲಸ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ನಮ್ಮ ಸಿಟಿ ಪೊಲೀಸಿಂದ 3-4 ತಂಡಗಳನ್ನು ಮಾಡಿ ನಾವು ಫಾಲೋಅಪ್ ಮಾಡಿದಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮೂಲದ ಒಂದು ತಂಡ, ಒಂದು ಗ್ಯಾಂಗ್ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ತಿಳಿದು ಬಂತು. ಅದರ ಹಿನ್ನೆಲೆಯಲ್ಲಿ ಒಟ್ಟು 4 ಜನರನ್ನು, ಅಂಕುಶ್, ಚಂದ್ರಶೇಖರ್, ಜಿಗ್ನೇಶ್ ಮತ್ತು ವಿಲಾಸ್ ಅನ್ನೋ ಒಟ್ಟು 4 ಜನ ಅಫೆಂಡರ್ಸನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ. ಈಗ ಈ ಆರೋಪಿಗಳೇನಿದ್ದಾರೆ ಇವರು ಉತ್ತರ ಪ್ರದೇಶದ ಗೋರಖ್ಪುರಲ್ಲಿ ಸಿಕ್ಕಿದ್ದಾರೆ. ಯಾಕಂದರೆ ಇವರು ಅಫೆನ್ಸ್ ಆದ ತಕ್ಷಣ ಒಂದು ಟಿ ಗಾಡಿಯನ್ನು ಮಾಡಿಕೊಂಡು ತಮ್ಮ ಕೆಲ ಕುಟುಂಬ ಸದಸ್ಯರು, ಹೆಣ್ಮಕ್ಳು, ಮಕ್ಕಳನ್ನೆಲ್ಲ ಕರ್ಕೊಂಡು ಉತ್ತರ ಭಾರತದ ವಿವಿಧ ಟೂರಿಸ್ಟ್ ಪ್ಲೇಸಸ್ಗಳನ್ನ ನೋಡಿಕೊಂಡು ಕಂಟಿನ್ಯೂಸ್ ಮೂವಲ್ಲಿದ್ದರು. ಸೊ ಆಗ ಒಟ್ಟು 4 ಜನರು ಇವ್ರು ಯಾರಿದ್ದಾರೆ ಇವ್ರನ್ನ ವಶಕ್ಕೆ ತೊಗೊಳ್ಳಲಾಗಿದೆ. ಇವ್ರ ಹತ್ರ ಸುಮಾರು 6,65,000 ಬೆಲೆ ಬಾಳೋ ಒಟ್ಟು ಚಿನ್ನ ಮತ್ತು ಸ್ವಲ್ಪ ಹಣ ಮತ್ತು ಸುಮಾರು 7 ಮೊಬೈಲ್ ಫೋನ್ಸ್ ವಶಕ್ಕೆ ತೊಗೊಂಡಿದ್ದಾರೆ. ಮತ್ತಲ್ಲಿ ಇವ್ರನ್ನ ಉತ್ತರ ಪ್ರದೇಶದ ಗೋರಖ್ಪುರ್ ಅರೆಸ್ಟ್ ಮಾಡಿದಾಗ ಅಲ್ಲೇ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಟ್ರಾನ್ಸಿಟ್ ವಾರೆಂಟ್ ತೊಗೊಂಡ್ಬಿಟ್ಟು ಇಲ್ಲಿ ನಮ್ಮಲ್ಲಿ ತಂದು ಪ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಸುಮಾರು 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಿದ್ದಾರೆ ನಮ್ಮ ಅಧಿಕಾರಿಗಳು. ಇದು ಒಂದು ವ್ಯವಸ್ಥಿತವಾದ ಗ್ಯಾಂಗು. ಈ ಹಿಂದೆ ಮಹಾರಾಷ್ಟ್ರ ಮೂಲದ ಇದೇ ಥರ ಕೆಲವು ವ್ಯಕ್ತಿಗಳು ಆಂಧ್ರ ಪ್ರದೇಶಲ್ಲಿ ಒಂದು ಅಫೆನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ ಜೈಲಲ್ಲಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ನಂತರದಲ್ಲಿ ಅವರು ಈ ರೀತಿ ಕೃತ್ಯಗಳನ್ನ ಮಾಡಿರುವಂಥದ್ದು ಕಂಡು ಬಂದಿದೆ. ಮತ್ತು ಇವ್ರದ್ದು ಫಿಂಗರ್ ಪ್ರಿಂಟು ಮತ್ತು ಬೇರೆ ಬೇರೆ ಅವೈಲೇಬಲ್ ಡೀಟೇಲ್ಸ್ ತೊಗೊಂಡ್ಬಿಟ್ಟು ಇವ್ರ ಮೇಲೆ ಇನ್ಯಾವುದಾದ್ರು ಪ್ರಕರಣ ದಾಖಲಾಗಿದೆಯಾ ಪರಿಶೀಲನೆ ಮಾಡ್ತೀವಿ. ಇನ್ನು ಈ ಪ್ರಕರಣದ ಪ್ರಮುಖ ಆರೋಪಿಗಳೇನಿದ್ದಾರೆ ಅವರೆಲ್ಲ ಯಾರ ಒಂದು ವ್ಯಾಪ್ತಿಗೂ ಸಿಗದೆ ಅಂದರೆ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿಬಿಟ್ಟು ಇನ್ನು ಭಾಳ ದೊಡ್ಡ ಮೊತ್ತದ ವ್ಯಾಲ್ಯೂಬಲ್ಸ್ ಏನು ಇದರಲ್ಲಿ ಕಳ್ಕೊಂಡಿದ್ದಾರೆ ಅವರಿಗೆ ರಿಕವರಿ ಮಾಡಿಕೊಡುವಂಥ ಕೆಲಸ ಮಾಡಲಾಗುತ್ತೆ. ಇನ್ನೂ ಸಾಕಷ್ಟು ಜನ ಇದ್ದಾರೆ. ಇದರಲ್ಲಿ ಏನಂದರೆ ಅವತ್ತು ಒಂದು 2-3 ಗಾಡೀಲಿ ಬಂದಿರೋದು ನಮಗೆ ಸದ್ಯದ ಮಾಹಿತಿ ಪ್ರಕಾರ ಗೊತ್ತಾಗಿದೆ. ಒಂದು 10-12 ಜನಕ್ಕಿಂತ ಹೆಚ್ಚಿರ್ಬೋದು ಅಂತ ಅನಿಸುತ್ತೆ. ಅಲ್ಲ, ಇವಾಗ ಆರೋಪಿಗಳು ಸಿಕ್ಕಿರೋರು 4 ಜನ. ಇವ್ರುಗಳು ಏನಿದ್ದಾರೆ ಅಫೆನ್ಸ್ ಮಾಡಲಿಕ್ಕೆ ಅಂತಂದು ಮೇನ್ ಕೀ ಅಫೆಂಡರ್ಸ್ ಏನಿದ್ದಾರೆ ಅವ್ರು ಕರ್ಕೊಂಬಂದಿರೋವಂಥದ್ದು. ಸೊ ಹಂಗಾಗಿ ಇವ್ರುಗಳು ಈಗ ಅಲ್ಲಿ ಉತ್ತರ ಪ್ರದೇಶಲ್ಲಿ ಸಿಕ್ಕಾಗ ಇವ್ರ ಜೊತೆ ಕನೆಕ್ಷನಲ್ಲಿ ಇದ್ರಾ, ಹಿಂದೆ ಮುಂದೆ ಇದ್ರಾ ಅನ್ನೋಂಥದ್ದು ಗೊತ್ತಿಲ್ಲ. ಇವ್ರು ಸಿಕ್ಕ ತಕ್ಷಣ ಅಲ್ಲೊಂದು ಪೆಟ್ರೋಲ್ ಬಂಕ್ ಹತ್ರ ಸಿಕ್ಕಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಇಮಿಡಿಯೇಟಾಗಿ ಅಲ್ಲಿ ತುಂಬ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಅಲ್ಲಿ ಹೋದಂಥ ಪೊಲೀಸರನ್ನೇ ಇವರೇ ದರೋಡೆಕೋರರು ಅನ್ನೋ ರೀತಿ
ಅಲ್ಲಿ ಜನಗಳನ್ನ ಮೊಬಿಲೈಸ್ ಮಾಡೋಕ್ಕೆಲ್ಲ ಪ್ರಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಅವ್ರನ್ನ ಹಿಡ್ಕೊಂಡು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿ ಲೋಕಲ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮತ್ತು ಟ್ರಾನ್ಸಿಟ್ ವಾರೆಂಟ್ ತೊಗೊಂಡಿದ್ದಾರೆ. ಉಳಿದ ಆರೋಪಿಗಳು ಯಾರಿದ್ದಾರೆ ಅವರು ಮೇನ್ ಕಾನ್ಸ್ಪಿರೇಟರ್ಸು. ಇವರು ಹೆಂಚ್ಮೆನ್ ರೀತಿಯಲ್ಲಿ ಒಂದು ಅಫೆನ್ಸಿಗೆ ಇವ್ರನ್ನ ಉಪಯೋಗಿಸ್ಕೊಂಡಿರೋದಷ್ಟೇ ನಮಗೆ ತಿಳಿದು ಬಂದಿದೆ ಸದ್ಯಕ್ಕೆ. ಈಗ ಆರೋಪಿಗಳು ಎಲ್ಲರೂ ಸಿಕ್ಕಾಗ ಇದ್ರದ್ದು ರೂಪುರೇಷೆ ಏನಿತ್ತು ಅನ್ನೋಂಥ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಡಿವೈಡ್ ಮಾಡ್ಕೊಳೋದಂದರೆ ಇವರಿಗೆ ಇವಾಗೇನು ಕೊಟ್ಟಿದ್ದಾರೆ ಅದ್ರ ಜೊತೆ ಇನ್ನೂ ಒಂದೆರಡು ಜ್ಯುವೆಲರಿ ಕೊಟ್ಟಿದ್ರಂತೆ. ಅದನ್ನು ಮಾರ್ಗ ಮಧ್ಯದಲ್ಲಿ ಅವರು ಡಿಸ್ಪೋಸ್ ಮಾಡಿ ಎಷ್ಟು ಹಣ ಬರುತ್ತೆ ಆ ಹಣನ ಖರ್ಚಿಗೆ ಉಪಯೋಗಿಸ್ಕೊಂಡಿದ್ದಾರೆ. ಇವರಿಗೆ ಈ ಅಫೆನ್ಸ್ ಮಾಡಿದ್ದಕ್ಕೆ ಸುಮಾರು ಒಂದು 10 ಲಕ್ಷ ಮೌಲ್ಯದ ಆಭರಣ ಮತ್ತು ಆಭರಣ ಚಿನ್ನ ಏನಿತ್ತು ಅದನ್ನು ಸುಮಾರು ಒಂದು 10 ಲಕ್ಷ ಮೌಲ್ಯದ ಇವರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಮಾರಾಟ ಮಾಡಿ ಕೆಲವು ಹಣ ಖರ್ಚು ಮಾಡಿ ಅಲ್ಲಿ ಉಳಿದದ್ದೆಲ್ಲ ಖರ್ಚು ಮಾಡ್ಕೊಂಡು ಇಷ್ಟು ನಮಗೆ ಸುಮಾರು 6.5 ಲಕ್ಷ ಮೌಲ್ಯದ್ದು ಸಿಕ್ಕಿದೆ. ಇವರಿಗೆ ಎಷ್ಟಿತ್ತು ಎಕ್ಸಾಕ್ಟ್ಲಿ ಏನು ಅಂತ ಗೊತ್ತಿಲ್ಲ. ಯಾಕಂದರೆ ಮೇನ್ ಅಫೆಂಡರ್ಸ್ ಯಾರಿದ್ದಾರೆ ಅವ್ರು ಸಿಗಬೇಕು. ಅವ್ರು ಸಿಕ್ಕ ಮೇಲೆ ಎಷ್ಟು ಕಳವಾಗಿತ್ತು ಎಷ್ಟು ರಿಕವರಿ ಮಾಡಲಿಕ್ಕಾಗತ್ತೆ ಅದನ್ನೆಲ್ಲ ಮಾಡ್ತೀವಿ ಮತ್ತು ಆದಷ್ಟು ಬೇಗ ಈ ಪ್ರಕರಣವನ್ನು ಪತ್ತೆ ಮಾಡುವಂಥ ಪ್ರಯತ್ನ. ಈಗ ಈ 4 ಜನ ಆರೋಪಿಗಳು ಮಹಾರಾಷ್ಟ್ರ ಮೂಲದವರಿದ್ದಾರೆ. 3 ಜನ ಮಹಾರಾಷ್ಟ್ರ ಮೂಲದವರು, ಒಬ್ಬ ಗುಜರಾತ್ ಮೂಲದವರಿದ್ದಾರೆ. ಇವ್ರದ್ದು ಇನ್ನೂ ನಮಗೆ ಸಿಕ್ಕಿರೋ ಐಡೆಂಟಿಟಿ ಇಷ್ಟು. ಇನ್ನೂ ಇದೇನಾದರೂ ಫೇಕ್ ಐಡೆಂಟಿಟಿ ಇದೆಯಾ ಅಥವಾ ಇವ್ರ ಜೊತೆ ಯಾರಿದ್ದಾರೆ ಅದನ್ನೆಲ್ಲ ಒಂದು ಸಮಗ್ರವಾಗಿ ತನಿಖೆ ಮಾಡಲಾಗುತ್ತೆ. ಮತ್ತು ಸದ್ಯಕ್ಕೆ ನಮಗೆ ಕೆಲವು ಮೊಬೈಲ್ಗಳು ಸಿಕ್ಕಿದೆ ಅವ್ರದ್ದು. ಅದರಿಂದ ಇನ್ನೇನಾದರೂ ಮಾಹಿತಿ ಸಿಗುತ್ತಾ ನೋಡಬೇಕಾಗಿದೆ. ಮತ್ತು ಈ ಪ್ರಕರಣದ ಪ್ರಮುಖ ಆರೋಪಿಗಳು ಯಾರು ಅನ್ನೋಂಥದ್ದು ಇವ್ರಿಗೆ ಗೊತ್ತಿರೋ ಮಾಹಿತಿ ಹೇಳಿದ್ದಾರೆ. ಅದು ನಿಜವಾದ ಮಾಹಿತಿ ಇದ್ದಿರಬಹುದು ಇಲ್ಲದೇ ಇರ್ಬೋದು. ಹಂಗಾಗಿ ಉಳಿದ ಪ್ರमुख आरोपिಗಳ ಪತ್ತೆಯನ್ನು ಕೂಡ ಆದಷ್ಟು ಬೇಗ ಮಾಡಲಾಗಿದೆ. हुबली के साउथ वेस्टर्न रेलवे ने इस नवंबर में शानदार प्रदर्शन किया। रेलवे के ताजा आंकड़ों के मुताबिक सिर्फ नवंबर महीने में विभाग ने 790.75 करोड़ रुपए का रेवेन्यू अर्जित किया। माल परिवहन और पैसेंजर ट्रैफिक दोनों में लगातार बढ़ोतरी हो रही है, जिसकी वजह से साउथ वेस्टर्न रेलवे की लोकप्रियता और आर्थिक मजबूती तेजी से बढ़ रही है। यात्रियों की संख्या और उनसे होने वाली कमाई में भी उल्लेखनीय बढ़ोतरी दर्ज की गई है। नवंबर में 14.8 मिलियन यात्रियों ने साउथ वेस्टर्न रेलवे की सेवाओं का इस्तेमाल किया, जिससे 297 करोड़ रुपए का रेवेन्यू मिला, जो पिछले साल की तुलना में 28% ज्यादा अधिक है। दरअसल हुबली के साउथ वेस्टर्न रेलवे का प्रदर्शन बेहतरीन रहा। नवंबर में 4 मिलियन टन से अधिक माल ट्रांसपोर्ट किया गया, जिससे 551 करोड़ रुपए मिले। पिछले साल इसी महीने यह आंकड़ा काफी कम था, यानी इस बार रेलवे ने ज्यादा माल ढोया और ज्यादा पैसे कमाए। यात्रियों की संख्या में भी काफी बढ़ी हुई है। पिछले साल के मुकाबले इस साल 28% ज्यादा रुपए कमाए गए। अगर पूरे वित्त वर्ष की बात करें तो अप्रैल से नवंबर तक साउथ वेस्टर्न रेलवे ने कुल मिलाकर 33 मिलियन टन से ज्यादा माल ट्रांसफर किया है। यह भी पिछले साल की तुलना में 17% ज्यादा है। यही नहीं, कुल रेवेन्यू में भी बड़ा उछाल आया है। अप्रैल से नवंबर तक विभाग का कुल रेवेन्यू 6,000 करोड़ से ज्यादा का रहा। साफ है कि साउथ वेस्टर्न रेलवे लगातार विकास की पटरी पर तेजी से आगे बढ़ रहा है। चाहे बात यात्रियों की हो या माल ढुलाई की, बढ़ता रेवेन्यू और बढ़ती लोकप्रियता यह संकेत देती है कि क्षेत्र में रेलवे का भरोसा और उपयोग दोनों ही नई ऊंचाइयों पर है।